Myself, E.R. Laglur, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್. ನಾನೀಗ ಇಂಡಿಯನ್ ಎಕಾನಮಿ ಪೇಪರ್ 2ರ ಪ್ರೋಗ್ರಾಮ್ BA ಸಬ್ಜೆಕ್ಟ್ ಎಕನಾಮಿಕ್ಸ್ ಸೆಮೆಸ್ಟರ್ 5th ಸೆಮೆಸ್ಟರ್, ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಕಾಜಸ್ ಆಫ್ ಪಾವರ್ಟಿ ಇನ್ ಇಂಡಿಯಾ, ಭಾರತದ ಬಡತನಕ್ಕೆ ಕಾರಣಗಳು ಅನ್ನುವ ವಿಷಯವನ್ನು ಕುರಿತು ಈಗ ಚರ್ಚಿಸೋಣ. Causes of poverty in India. Introduction. The causes of poverty lie in the institutional and social factors that mark the life of the poor. The poor are deprived of quality and education and unable to acquire the skills which fetch better incomes also. Access healthcare is denied to poor. The main victims of caste, religion, and other discriminatory practice are poor. ಬಡವರ ಜೀವನವನ್ನು ಗುರುತಿಸುವ ಸಾಂಸ್ಥಿಕ ಮತ್ತು ಸಾಮಾಜಿಕ ಅಂಶಗಳಲ್ಲಿ ಬಡತನದ ಕಾರಣಗಳಿವೆ. ಬಡವರು ಗುಣಮಟ್ಟ ಮತ್ತು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಮತ್ತು ಉತ್ತಮ ಆದಾಯವನ್ನು ಪಡೆಯುವ ಕೌಶಲ್ಯಗಳನ್ನು ಪಡೆಯುವುದು ಸಾಧ್ಯವಾಗಿಲ್ಲ. ಬಡವರಿಗೆ ಆರೋಗ್ಯ ರಕ್ಷಣೆಯನ್ನು ನಿರಾಕರಿಸಲಾಗಿದೆ. ಜಾತಿ, ಧರ್ಮಗಳ ಮತ್ತು ಇತರ ತಾರತಮ್ಯ ಪದ್ಧತಿಗಳ ಮುಖ್ಯ ಬಲಿಪಶುಗಳಾಗಿದ್ದಾರೆ. ಮೀನಿಂಗ್ ಆಫ್ ಪಾವರ್ಟಿ. ಬಡತನದ ಅರ್ಥ ವಿವರಣೆ. ಪಾವರ್ಟಿ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಸೋಷಿಯಲ್ ಫಿನಾಮಿನಾ ಇನ್ ವಿಚ್ ಎ ಸೆಕ್ಷನ್ ಆಫ್ ಸೊಸೈಟಿ ಈಸ್ ಅನೇಬಲ್ ಟು ಫುಲ್ಫಿಲ್ ಇವನ್ ಇಟ್ಸ್ ಬೇಸಿಕ್ ನೆಸೆಸಿಟೀಸ್ ಆಫ್ ಲೈಫ್. ಬಡತನ ಎಂದರೆ ಬಡತನವನ್ನು ಒಂದು ಸಮಾಜದ ವಿದ್ಯಮಾನ ಎಂದು ಹೇಳಬಹುದು. ಇದರಲ್ಲಿ ಸಮಾಜದ ಒಂದು ಭಾಗವು ಅವರ ಜೀವನದ ಮೂಲಭೂತ ಅವಶ್ಯಕತೆಗಳನ್ನು ಸಹ ಪೂರ್ಣವಾಗಿ ತುಂಬಲು ಸಾಧ್ಯವಿಲ್ಲದಂಥ ಒಂದು ಸ್ಥಿತಿ. ಬಡತನ ಅಂದರೆ ಅವರ ಮೂಲಭೂತ ಸೌಕರ್ಯಗಳಾದ ಆಹಾರ, ಬಟ್ಟೆ, ವಸತಿ ಇಂಥ ಮೂಲಭೂತ ಸೌಕರ್ಯಗಳನ್ನು ಪಡೆಯಲಾರದಂಥ ಒಂದು ಸ್ಥಿತಿನ ಬಡತನ ಅಂಥೇಳಿ ನಾವು ಹೇಳಬಹುದು. ಅಕಾರ್ಡಿಂಗ್ ಟು UN, ಫಂಡಮೆಂಟಲಿ ಪಾವರ್ಟಿ ಈಸ್ ಎ ಡಿನೈಲ್ ಆಫ್ ಚಾಯ್ಸಸ್ ಆ್ಯಂಡ್ ಅಪಾರ್ಚುನಿಟೀಸ್, ಎ ವೈಲೇಷನ್ ಆಫ್ ಹ್ಯೂಮನ್ ಡಿಗ್ನಿಟಿ, ಹಂಗರ್, ಡಿಸೀಸಸ್, ಲ್ಯಾಕ್ ಆಫ್ ಎಜುಕೇಷನ್, ಫೇವರ್, ಜಾಬ್ ಅಪಾರ್ಚುನಿಟೀಸ್, ಕೆನಾಟ್ ವರ್ಕ್ ಪಾವರ್ಟಿ. ಸೊ UN ಒಂದು ರಿಪೋರ್ಟ್ ಪ್ರಕಾರ ಮೂಲಭೂತವಾಗಿ ಬಡತನವು ಆಯ್ಕೆಗಳು ಮತ್ತು ಅವಕಾಶಗಳನ್ನು ನಿರಾಕರಿಸುವುದು, ಮಾನವ ಘನತೆಯ ಹಸಿವಿನ ಮತ್ತು ಕಾಯಿಲೆಗಳ ಉಲ್ಲಂಘನೆಯು, ಶಿಕ್ಷಣದ ಕೊರತೆ, ಜ್ವರ, ಉದ್ಯೋಗಾವಕಾಶಗಳು ಬಡತನವನ್ನು ಕೆಲಸ ಮಾಡಲು ಸಾಧ್ಯವಾಗಲಾರದಂಥ ಒಂದು ಸ್ಥಿತಿಯಾಗಿದೆ. ಸೊ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಇನ್ ಇಂಡಿಯಾ. ಮತ್ತೊಂದು ಕಾರಣ ಅಂತಂದರೆ, ಬಡತನಕ್ಕೆ ಮೂಲ ಕಾರಣ ಅಂದರೆ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಇನ್ ಇಂಡಿಯಾ. ಜನಸಂಖ್ಯೆ ಹೆಚ್ಚಳವು ಒಂದು ಪ್ರಮುಖವಾದ ಕಾರಣವಾಗಿದೆ. ಈಸ್ ಎ ಮೇಜರ್ ಕಾಸ್ ಆಫ್ ಪಾವರ್ಟಿ, ಗೋಯಿಂಗ್ ಟು ಇನ್ಕ್ರೀಸ್ ಆ್ಯಸ್ ಎಕನಾಮಿಕ್ ಬರ್ಡನ್ ಆನ್ ದ ಫ್ಯಾಮಿಲಿ ಗ್ರೋಸ್. ಆ್ಯಸ್ ದ ಪಾಪ್ಯುಲೇಷನ್ ಇನ್ಕ್ರೀಸ್ ಇನ್ ಈಚ್ ಫ್ಯಾಮಿಲಿ, ದಿಸ್ ಮೀನ್ಸ್ ದ್ಯಾಟ್ ದ ರೇಟ್ ಆಫ್ ಪಾವರ್ಟಿ ವಿಲ್ ಇನ್ಕ್ರೀಸ್ ಆ್ಯಸ್ ಪಾಪ್ಯುಲೇಷನ್ ಗ್ರೋತ್ ಸ್ಲೋ ಡೆವಲಪ್ಮೆಂಟ್. ಪ್ರತಿ ಕುಟುಂಬದಲ್ಲಿ ಜನಸಂಖ್ಯೆ ಹೆಚ್ಚಾದಂತೆ ಕುಟುಂಬದ ಮೇಲೆ ಆರ್ಥಿಕ ಹೊರೆ ಹೆಚ್ಚಾದಂತೆ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಳವು ಬಡತನ ಹೆಚ್ಚಾಗಲು ಒಂದು ಪ್ರಮುಖ ಕಾರಣವಾಗಿದೆ. ಜನಸಂಖ್ಯೆಯ ಬೆಳವಣಿಗೆಯು ಅಭಿವೃದ್ಧಿಯನ್ನು ನಿಧಾನಗೊಳಿಸುವುದರಿಂದ ಬಡತನದ ಪ್ರಮಾಣವು ಹೆಚ್ಚಾಗುತ್ತದೆ. ಇದಕ್ಕೆ ಬಡತನದ ಒಂದು ಕಾರಣದಿಂದ ಅಂದರೆ ಜನಸಂಖ್ಯೆ ಏರಿಕೆಯಿಂದ ಆರ್ಥಿಕ ಹೊರೆ ಉಂಟಾಗಿ ಬಡವರಾಗಿನ ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಸೊ ಹೀಗಾಗಿ ಜನಸಂಖ್ಯೆಯ ಹೆಚ್ಚಳವು ಒಂದು ಪ್ರಮುಖ ಕಾರಣವಾಗಿದೆ ಎಂದು ನಾವು ಹೇಳ್ಬೋದು. ಇನ್ನು ಲೋ ಪ್ರೊಡಕ್ಟಿವಿಟಿ, ಕಡಿಮೆ ಉತ್ಪಾದನೆ. ಎವರೇಜ್ ಪ್ರೊಡಕ್ಷನ್ ಇನ್ ಆಲ್ ದ ಸೆಕ್ಟರ್ಸ್ ಇನ್ ಇಂಡಿಯಾ ಈಸ್ ವೆರಿ ಲೋ. ಅವರ್ ಆಲ್ ಇನ್ಕಮ್ ಲೆವೆಲ್ ಆಫ್ ದಿ ಫ್ಯಾಮಿಲಿ ಈಸ್ ವೆರಿ ಸ್ಲೋ ಆ್ಯಸ್ ದ ಔಟ್ಪುಟ್ ಈಸ್ ಲೋ. It is also cause for poverty.
ಕಡಿಮೆ ಉತ್ಪಾದನೆ ಭಾರತದ ಎಲ್ಲ ಕ್ಷೇತ್ರಗಳಲ್ಲಿನ ಉತ್ಪಾದನೆಯು ತುಂಬ ಕಡಿಮೆ ಇದೆ. ಕುಟುಂಬದ ಎಲ್ಲ ಆದಾಯದ ಮಟ್ಟವು ತುಂಬ ನಿಧಾನವಾಗಿರುತ್ತದೆ, ಏಕೆಂದರೆ ಉತ್ಪಾದನೆ ಕಡಿಮೆ ಇರುವುದರಿಂದ ಇದು ಬಡತನಕ್ಕೆ ಕಾರಣವಾಗುತ್ತದೆ ಅಂತಕ್ಕಂಥದ್ದು. ಕಡಿಮೆ ಉತ್ಪಾದನೆಯಿಂದ ಕಡಿಮೆ ಆದಾಯದಿಂದ ಉದ್ಯೋಗಾವಕಾಶಗಳ ಪ್ರಮಾಣವೂ ಕೂಡ ಕಡಿಮೆ ಆಗ್ತದೆ. ಆಮೇಲೆ ಉದ್ಯೋಗಾವಕಾಶಗಳು ಕಡಿಮೆ ಆಗುವುದರಿಂದ ಜನರ ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಆಗ್ತದೆ. ಸೊ ಈ ಎಲ್ಲ ಕಾರಣಗಳಿಂದ ಬಡತನ ಉಂಟಾಗುತ್ತದೆ ಅಂತಕ್ಕಂಥದ್ದು ನಾವು ಗಮನಿಸ್ಬೋದು. ಆ್ಯಂಡ್ ಲ್ಯಾಂಡ್ ಹೋಲ್ಡಿಂಗ್ಸ್ ಆರ್ ವೆರಿ ಸ್ಮಾಲ್ ಆ್ಯಂಡ್ ಅನ್ಎಕನಾಮಿಕ್. ಸೊ ಭಾರತದಲ್ಲಿ ಜಮೀನಿನ ಹಿಡುವಳಿ ಪ್ರಮಾಣ ಚಿಕ್ಕದಾಗಿರುತ್ತದೆ ಅಂತಕ್ಕಂಥದ್ದು. ದೆರ್ ಈಸ್ ಆಲ್ಸೋ ಎ ಗ್ರೇಟ್ ಸ್ಕೇರ್ಸಿಟಿ ಆಫ್ ಇನ್ಪುಟ್ಸ್ ಸಚ್ ಆಸ್ ವಾಟರ್, ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಇಂಪ್ರೂವ್ಡ್ ಸೀಡ್ಸ್, ಫೈನಾನ್ಸ್, ಎಕ್ಸೆಟ್ರಾ. ಆಲ್ ದಿಸ್ ಹ್ಯಾಸ್ ರಿಸಲ್ಟೆಡ್ ಇನ್ low agriculture productivities and hence low income, which means poverty. ಭೂ ಹಿಡುವಳಿಗಳು ಚಿಕ್ಕವಾಗಿರುವುದರಿಂದ ಭಾರತದಲ್ಲಿ ಹೊರ ಹರಿವು ಕಡಿಮೆ ಇರುತ್ತದೆ. ಅಂದರೆ ಕೊರತೆ ಭಾಳ ಇದೆ. ಅಂದರೆ ನೀರು, ರಸಗೊಬ್ಬರ, ಕ್ರಿಮಿನಾಶಕಗಳು, ಸುಧಾರಿಸಿದ ಬೀಜಗಳು, ಹಣಕಾಸು ಇತ್ಯಾದಿಗಳ ಕೊರತೆಯಿಂದ ಇವೆಲ್ಲವುಗಳ ಕಾರಣದಿಂದ ಕೃಷಿ ಉತ್ಪಾದನೆ ಕಡಿಮೆಯಾಗಿ ಬಡತನಕ್ಕೆ ಕಾರಣವಾಗುತ್ತದೆ ಅಂತಕ್ಕಂಥದ್ದು. ಯಾಕಂದರೆ ಭಾರತದಲ್ಲಿ ಹಿಡುವಳಿ ಪ್ರಮಾಣ ಕಡಿಮೆ ಇರುವುದರಿಂದ ಉತ್ಪಾದನೆಯೂ ಕಡಿಮೆ ಆಗ್ತದೆ. ಇದರಿಂದ ಬಡತನಕ್ಕೆ ಕಾರಣ ಆಗ್ತದೆ ಅಂಥೇಳಿ ಹೇಳ್ಬೋದು. ಇನ್ನು ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್, ಮೂಲ ಸೌಕರ್ಯಗಳ ಅಭಾವ ಅಂತ ನಾವು ಭಾವಿಸ್ಬೋದು. There is also a great scarcity of infrastructure facilities such as transport and communication, banking, insurance, warehousing, etc., which are very essential for economic development of the country. ಒಂದು ದೇಶ ಅಭಿವೃದ್ಧಿಯಾಗಬೇಕಾದರೆ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ. ಅಂದರೆ ಸಾರಿಗೆ ಸಂಪರ್ಕ, ಬ್ಯಾಂಕಿಂಗ್ ವ್ಯವಸ್ಥೆ, ವಿಮೆ, ಆಮೇಲೆ ಉಗ್ರಾಣ, ಇವುಗಳ ಅಭಿವೃದ್ಧಿ ಆದಾಗ ಮಾತ್ರ ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಬಡ ರಾಷ್ಟ್ರಗಳಲ್ಲಿ ಇಂತಹ ಒಂದು ಅಭಿವೃದ್ಧಿ ಸಾಧ್ಯವಿಲ್ಲ. ಯಾಕಂದರೆ ಇಂತಹ ಸೌಲಭ್ಯಗಳಿಂದ ವಂಚಿತವಾಗಿರುತ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಹೀಗಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಾರದಂಥ ರಾಷ್ಟ್ರಗಳಲ್ಲಿ ಬಡತನದ ಪ್ರಮಾಣ ಅಧಿಕವಾಗಿರುತ್ತದೆ ಅಂತ ಹೇಳ್ಬೋದು. ಲ್ಯಾಕ್ ಆಫ್ ಕ್ಯಾಪಿಟಲ್. People basically depend on farming and agriculture in rural areas, but due to lack of infrastructure, due to lack of insufficient capital, they are not able to do their farming activities and earn, so they become poor and go below the poverty line. ಭಾರತದಲ್ಲಿ ಬಂಡವಾಳದ ಕೊರತೆ ಇದೆ. ಒಬ್ಬ ಮನುಷ್ಯನಿಗೆ ದೇಹದಲ್ಲಿ ರಕ್ತ ಹೇಗೆ ಮುಖ್ಯವೋ ಅದೇ ರೀತಿ ಒಂದು ಉದ್ಯಮಕ್ಕೆ ಬಂಡವಾಳ ಅಷ್ಟೇ ಮುಖ್ಯವಾಗಿರುತ್ತದೆ ಅಂತಕ್ಕಂಥದ್ದು. ಬಂಡವಾಳ ಇರದೇ ಹೋದರೆ ಕೃಷಿ ಉತ್ಪಾದನೆಯನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಕೃಷಿ ಚಟುವಟಿಕೆಗಳನ್ನು ನಾವು ಕೈಗೊಳ್ಳಬೇಕಾದ್ರೆ ಬಂಡವಾಳದ ಕೊರತೆ ಇರ್ತದೆ. ಸೊ ಈ ಬಂಡವಾಳದ ಕೊರತೆಯಿಂದ ಉತ್ಪಾದನೆ ಮಟ್ಟ ಕಡಿಮೆ ಆಗ್ತದೆ. ಆ ಉತ್ಪಾದನೆ ಮಟ್ಟ ಕಡಿಮೆ ಆಗೋದರಿಂದ ಬಡತನಕ್ಕೆ ಕಾರಣವಾಗುತ್ತದೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಇನ್ನು ಇನ್ಇಕ್ವಾಲಿಟೀಸ್ ಇನ್ ಇನ್ಕಮ್, ಆದಾಯ ಮತ್ತು ಸಂಪತ್ತಿನ ಅಸಮಾನ ಹಂಚಿಕೆ. ಅಂಡರ್ಡೆವಲಪ್ಡ್ ನೇಚರ್, ಇಂಡಿಯಾಸ್ ಎಕಾನಮಿ, ಇನ್ಇಕ್ವಾಲಿಟೀಸ್ ಆ್ಯಂಡ್ ಅಸೆಟ್. 80% of income and wealth is shared among just 10% of the people. The remaining 20% of income and wealth is shared among the 90% of population. ಭಾರತದಲ್ಲಿ ಸಂಪತ್ತು ಮತ್ತು ಆಸ್ತಿ ಅಸಮಾನವಾಗಿ ಹಂಚಲ್ಪಟ್ಟಿದೆ. ಸುಮಾರು 80% ಆದಾಯ ಮತ್ತು ಸಂಪತ್ತು ಕೇವಲ 10% ಜನರಿಗೆ ಹಂಚಲ್ಪಟ್ಟಿದ್ದರೆ ಸುಮಾರು 20%
ಆದಾಯದಲ್ಲಿ ಸುಮಾರು 90% ಆದಾಯವನ್ನು ಹಂಚಲ್ಪಡುತ್ತದೆ. ಅಂದರೆ ಕೇವಲ 10% ಜನ 80% ಆದಾಯವನ್ನು ಹೊಂದಿದ್ರೆ 20% ಜನ 90% ಆದಾಯವನ್ನು ಹೊಂದಿರತಕ್ಕಂಥದ್ದು ಕಂಡುಬರ್ತದೆ. ಸೊ ಹೀಗಾಗಿ ಸಂಪತ್ತಿನ ಅಸಮಾನ ಹಂಚಿಕೆಯಿಂದ ಬಡವರಾಗುತ್ತಾರೆ ಮತ್ತು ಶ್ರೀಮಂತರಾಗುತ್ತಾರೆ ಅಂತಕ್ಕಂಥದ್ದು. ಇನ್ನೊಂದು ಉದಾಹರಣೆಯನ್ನು ಹೇಳಬೇಕಂತಂದರೆ, ಸಾಮಾನ್ಯವಾಗಿ ಒಬ್ಬ ಶ್ರೀಮಂತನಾದರೆ 4 ಜನ ಬಡವರಾಗುವಂಥ ಒಂದು ಅಂಶವನ್ನು ನಾವು ಕಾಣ್ತೀವಿ. ಸೊ ಹೀಗಾಗಿ ಭಾರತದಲ್ಲಿ ಬಡತನದ ಪ್ರಮಾಣ ಹೆಚ್ಚಾಗಲಿಕ್ಕೆ ಸಂಪತ್ತಿನ ಅಸಮಾನತೆಯೇ ಮೂಲ ಕಾರಣ ಅಂತೇಳಿ ಭಾವಿಸ್ಬೋದು. ಇಂಡಸ್ಟ್ರಿಯಲ್ ಬ್ಯಾಕ್ವರ್ಡ್ನೆಸ್ ಈಸ್ ಮೇಜರ್ ಕಾಸ್ ಆಫ್ ಪಾವರ್ಟಿ is also low rate of growth. Per capita growth rate of economy has been low. ಇಂಡಸ್ಟ್ರಿಯಲ್ ಬ್ಯಾಕ್ವರ್ಡ್ನೆಸ್ ಅಂದರೆ ಒಂದು ರಾಷ್ಟ್ರದಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಲಾರದೆ ಯಾವುದೇ ರಾಷ್ಟ್ರ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ಕೈಗಾರಿಕೆಗಳನ್ನು ಸ್ಥಾಪಿಸುವುದರಿಂದ ಉದ್ಯೋಗಾವಕಾಶಗಳನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯವಿದೆ. ಆದರೆ ಹಿಂದುಳಿದಂಥ ರಾಷ್ಟ್ರಗಳಲ್ಲಿ ಕೈಗಾರಿಕೆಗಳ ಒಂದು ಪ್ರಗತಿ ಕುಂಠಿತವಾಗಿರುತ್ತದೆ. ಯಾಕಂದರೆ ಬಂಡವಾಳದ ಕೊರತೆ, ಆಮೇಲೆ ಲೋ ರೇಟ್ ಆಫ್ ಗ್ರೋತ್ ಅಂದರೆ ಅಭಿವೃದ್ಧಿ ದರ ಕಡಿಮೆ ಇರೋದರಿಂದ, ಮತ್ತು ಪರ್ ಕ್ಯಾಪಿಟಾ ಗ್ರೋತ್ ರೇಟ್ ಆಫ್ ಇನ್ಕಮ್ ಈಸ್ ಆಲ್ಸೋ ಲೋ. ಅಂದರೆ ತಲಾ ವರಮಾನದ ರೇಟು ಕೂಡ ಅಥವಾ ಒಂದು ದರ ಕೂಡ ಕಡಿಮೆ ಇರೋದರಿಂದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವಂಥದ್ದು. ಬಯಾಲಜಿಕಲ್ ಫ್ಯಾಕ್ಟರ್, ಜೈವಿಕ ಒಂದು ಅಂಶಗಳು. ಅಬ್ಸೆನ್ಸ್ ಆಫ್ ಎನಿ ಫ್ಯಾಮಿಲಿ ಪ್ಲಾನಿಂಗ್ ಸ್ಕೀಮ್ ಆ್ಯಂಡ್ ದಿಸ್ ಲೈಡ್ ಟು ಇನ್ಕ್ರೀಸ್ ಇನ್ ಪಾವರ್ಟಿ. ಜೈವಿಕ ಅಂಶಗಳು, ಅಬ್ಸೆನ್ಸ್ ಆಫ್ ಎನಿ ಫ್ಯಾಮಿಲಿ ಪ್ಲಾನಿಂಗ್ ಸ್ಕೀಮ್ ಆ್ಯಂಡ್ ದಿಸ್ ಲೆಡ್ ಟು ಇನ್ಕ್ರೀಸ್ ಇನ್ ಪಾವರ್ಟಿ. ಅಂದರೆ ಕುಟುಂಬ ಯೋಜನೆಯನ್ನು ಜಾರಿಗೊಳಿಸದ ಹೊರತು ಯಾವುದೇ ಒಂದು ಕುಟುಂಬದ ಆರ್ಥಿಕ ಸುಧಾರಣೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕುಟುಂಬ ಯೋಜನೆಯನ್ನು ಅಳವಡಿಸಿಕೊಂಡಾಗ ಬಡತನವನ್ನು ಕಡಿಮೆ ಮಾಡ್ಬೋದು. ಆದರೆ ಬಡ ರಾಷ್ಟ್ರದಲ್ಲಿ ಇಂಥ ಅಂದರೆ ಬಡವರು ಹೆಚ್ಚಿರುವುದರಿಂದ ಅಥವಾ ಅವರ ತಿಳುವಳಿಕೆ ಮಟ್ಟ ಕಡಿಮೆ ಇರುವುದರಿಂದ ಈ ಒಂದು ಕುಟುಂಬ ಯೋಜನೆಯನ್ನು ಅವರು ಅಳವಡಿಸಿಕೊಳ್ಳದೇ ಇರತಕ್ಕಂಥದ್ರಿಂದ ಬಡತನಕ್ಕೆ ಕಾರಣವಾಗಿದೆ ಅಂತಕ್ಕಂಥದ್ದು. ಇನ್ನು ಟೆಕ್ನಾಲಜಿಕಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. Technological and environmental factors such as scarcity of raw materials, fuel, and certainty of rains were also some of the reason for poverty. ತಾಂತ್ರಿಕ ಮತ್ತು ಪರಿಸರಿಕ ಅಂಶಗಳು ಅಂದರೆ ಸ್ಕೇರ್ಸಿಟಿ ಆಫ್ ರಾ ಮೆಟೀರಿಯಲ್ಸ್, ಕಚ್ಚಾ ಸರಕುಗಳ ಒಂದು ಪೂರೈಕೆ ಕಡಿಮೆ ಇರುವುದರಿಂದ, ಫ್ಯೂಲ್ ಆ್ಯಂಡ್ ಅನ್ಸರ್ಟನಿಟಿ ಆಫ್ ರೇನ್ಸ್, ಈ ಇಂಧನ ಮತ್ತು ಅನಿಶ್ಚಿತವಾದಂಥ ಒಂದು ಮಳೆ ಇರೋದರಿಂದ, ವೇರ್ ಆಲ್ಸೋ ಸಮ್ ಆಫ್ ದಿ ರೀಸನ್ ಫಾರ್ ಪಾವರ್ಟಿ. ಇವೆಲ್ಲ ಕಾರಣಗಳು ಕೂಡ ಬಡತನಕ್ಕೆ ಕಾರಣವಾಗುತ್ತದೆ ಅಂತಕ್ಕಂಥದ್ದು. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಸೋಷಿಯಲ್ ಫ್ಯಾಕ್ಟರ್ಸ್. ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್, ದ ಕಾಸ್ಟ್ ಸಿಸ್ಟಮ್ ಆ್ಯಂಡ್ ದ ರಿಲಿಜಿಯನ್ ಬಿಲೀಫ್ಸ್ ಡಿಸ್ಟರ್ಬ್ ದ ಗ್ರೋತ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್. ಸಾಮಾಜಿಕ ಒಂದು ಕಾರಣಗಳು, ಅವಿಭಕ್ತ ಕುಟುಂಬ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಮತ್ತು ಧರ್ಮದ ನಂಬಿಕೆಗಳು ತೊಂದರೆಗೊಳಗಾಗುತ್ತವೆ. ಇದರಿಂದ ಕೈಗಾರಿಕಾ ವಲಯ ಹಾಗೂ ಆರ್ಥಿಕ ಅಭಿವೃದ್ಧಿ ಕುಂಠಿತವಾಗುತ್ತದೆ. ಅಭಿವೃದ್ಧಿಯ ದೃಷ್ಟಿಯಲ್ಲಿ ಹಿಂದುಳಿಲಿಕ್ಕೆ ಇದು ಒಂದು ಮುಖ್ಯ ಕಾರಣವಾಗುತ್ತದೆ ಅಂತಕ್ಕಂಥದ್ದು. ಇನ್ನು ಸಮ್ಮರಿ, Indian economy challenges issues of poverty such as a main reason and causes. Poverty is a lack of capital and unequal distribution of income and wealth, and poverty
Poverty is very much depend upon the agriculture sector, lack of education and skill backwardness of industries. Of this government has taken to eradication of poverty. Policies and programs have been implemented in rural areas and urban areas, but still today we don't achieve our goal. ಭಾರತೀಯ ಆರ್ಥಿಕತೆಯು ಬಂಡವಾಳದ ಪ್ರಮುಖ ಕಾರಣಗಳು ಮತ್ತು ಬಡತನಕ್ಕೆ ಕಾರಣವಾಗಿದೆ ಎಂಬುದು ಬಂಡವಾಳದ ಕೊರತೆ ಮತ್ತು ಆದಾಯ ಮತ್ತು ಸಂಪತ್ತಿನ ಅಸಮಾನ ಹಂಚಿಕೆ ಕೃಷಿ ಕ್ಷೇತ್ರವನ್ನು ಅವಲಂಬಿಸಿರುತ್ತದೆ. ಶಿಕ್ಷಣದ ಕೊರತೆ, ಕೌಶಲ್ಯ ಹಿಂದುಳುವಿಕೆ ಕಾರಣವಾಗಿದೆ. ಸರ್ಕಾರ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ. ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿ ಕಾರ್ಯಕ್ರಮಗಳು ಜಾರಿಗೊಳಿಸಿವೆ. ಆದರೂ ಸಹ ಕಳೆದ 50 ವರ್ಷ ಗತಿಸಿದರೂ ಕೂಡ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗಿಲ್ಲ. ಸೊ ಈ ಕಾರಣದಿಂದ ಬಡತನ ಇನ್ನೂ ನಮ್ಮ ಅರ್ಥವ್ಯವಸ್ಥೆಯಲ್ಲಿ ಜೀವಂತವಾಗಿ ಉಳಿಲಿಕ್ಕೆ ಹಲವಾರು ಲೋಪದೋಷಗಳು ಇವೆ ಅಂತಕ್ಕಂಥದ್ದನ್ನು ಹೇಳ್ತಾ ಓಕೆ, ಥ್ಯಾಂಕ್ ಯು.